ನಮಸ್ಕಾರ ಸ್ನೇಹಿತರೆ, ಭಾಳ ದಿನದ ನಂತರ ನಾನು ನಿಮ್ಮನ್ನು ಹಿಂಡು ಹಣ್ಣಿನ ತೋಟಕ್ಕೆ ಕರ್ಕೊಂಡು ಹೋಗ್ತಾ ಇದ್ದೇನೆ. ಈ ದಿನ ನಿಮಗೆ ನಾನು ಒಂದು ವಿಶೇಷವಾದ ಒಂದು ಬಳ್ಳಿಯ ಹಣ್ಣನ್ನು ತೋರಿಸ್ತಾ ಇದ್ದೇನೆ. ಇದು ಥೈಲ್ಯಾಂಡಿಂದ ಬಂದಂಥ ಒಂದು ಜಾತಿಯ ಸಿಲ್ವರ್ ಬೆರಿ. ಇದು ನೋಡಿ, ಇದ್ರ ಎಲೆಗಳು. ಇದ್ರ ಹೂಗಳು ಸಹ ಬರ್ತಾ ಇದೆ ಮತ್ತೀಗ ಎರಡನೇ ಇದು. ನಾನು ಜಾಸ್ತಿ ಹೂವುಗಳನ್ನು ಇರೋದು ಮುಂದಿನ ಕೊನೆಯಲ್ಲಿ ನಾನು ಅದನ್ನ ಅಟ್ಯಾಚ್ ಮಾಡಿ ತೋರಿಸ್ತೇನೆ ನಿಮಗೆ. ಇದರಲ್ಲಿ ನೋಡಿ, ಇದು ಕಾಯಿ. ಇದು ಈ ರೀತಿಯ ಬಂಚ್ ಬರ್ತದೆ. ಇದರಲ್ಲಿ ನಮ್ಮಲ್ಲಿ ಹಕ್ಕಿಗಳು, ಆಮೇಲೆ ಈ ಕ್ಯಾಸಳ ಅಂತ ಬರ್ತದೆ, ಕೆಂಪು ಅಳಿಲು, ಅವೆಲ್ಲ ತಿಂದು ಬಿಟ್ಟಿರುವಂಥದ್ದು. ಮೇಲುಗಡೆಗೂ ನೋಡಿ ಭಾಳಷ್ಟು ಹಂಬಿದೆ ಮರಕ್ಕೆ ಬಳ್ಳಿ. ಇದೊಂದು 2 ವರ್ಷದ ಬಳ್ಳಿ ಅಷ್ಟೇ. ಇದು ನೋಡಿ, ಫುಲ್ ಹಂಬಿದೆ ಮೇಲ್ವರೆಗೆ. ಇದೊಂದು 2-3 ಬಳ್ಳಿಯನ್ನು ನಾನು ಮಾಡಿದ್ದೇನೆ. ನೋಡಿ, ಇದು ಸಿಲ್ವರ್ ಬೆರಿ ಅಂತ ಯಾಕೆ ಹೇಳ್ತಾರೆ ನೋಡಿ, ಇದು ಹಣ್ಣಾಗಿದೆ. ಇದೀಗ ಸಿಲ್ವರ್ ಬೆರಿ ಅಂದರೆ ಈ ಹಣ್ಣಿನ ಮೇಲೆ ಒಂದು ಕೋಟಿಂಗ್ ಇರ್ತದೆ, ಅದಕ್ಕಾಗಿ ಅದಕ್ಕೆ ಸಿಲ್ವರ್ ಬೆರಿ ಅಂತ ಹೇಳ್ತಾರೆ. ಇದು ಹಣ್ಣಾಗಿದೆ ನೋಡಿ, ಸಾಧಾರಣ ಹಣ್ಣಾಗಿದೆ ನೋಡಿ. ಇದು ಕೊಯ್ದಿದ್ದೇನೆ. ಇದು ನೋಡಿ, ಇದು ಉಜ್ಜಿದ್ರೆ ನಮಗೆ ಈ ಪೌಡ್ರ್ ಕೈಗೆ ಬರ್ತದೆ, ಒಳಗಡೆ ರೆಡ್ ಕಲರ್ ಬರ್ತದೆ ನೋಡಿ. ಇದು ರೆಡ್ ಇದೆ. ಇದು ನೋಡಿ, ನೋಡಿ ಹಣ್ಣು. ಇದು ಈ ಮೇಲ್ಗಡೆ ಸಿಪ್ಪೆ ತೆಗೆದು ತಿನ್ಬೋದು, ಅಥವಾ ಹಾಗೆ ಬೇಕಾದರೂ ತಿನ್ಬೋದು. ಇದರಲ್ಲಿ ಒಳ್ಳೆಯ ಮಿನರಲ್ಸು ಮತ್ತು ವಿಟಮಿನ್ಗಳೆಲ್ಲ ಇರ್ತದೆ. ಇದು ಆರೋಗ್ಯಕ್ಕೆ ಭಾಳ ಒಳ್ಳೆಯದು. ಭಾಳ ತಿನ್ಲಿಕ್ಕೆ ಆಗೋದಿಲ್ಲ. ಇದು ಒಂದು 3-4 ಹಣ್ಣನ್ನು ತಿನ್ಬೋದು, ಏನೂ ತೊಂದರೆ ಇಲ್ಲ. ಆಮೇಲೆ ಇದು ಸ್ವೀಟ್ ವೆರೈಟಿ. ಇದು ಸುಮಾರು 2.5-3 ಇಂಚು ಬರುವಂಥ ಒಂದು ಜಾತಿಯ ಹಣ್ಣು. ಇದು ಸ್ವೀಟ್ ಅಂದರೆ ನಿಮಗೆ ಇದು ಒಳ್ಳೆ ಹಣ್ಣಾದ್ರೆ ಮಾತ್ರ ಸ್ವೀಟ್, ಇಲ್ಲದೆ ಹೋದರೆ ಸಿಹಿ ಇರೋದಿಲ್ಲ. ಇದು ನೋಡಿ ಯಾವ ರೀತಿ ಹಣ್ಣಾಗಿದೆ ಅಂತ ನೋಡಿ. ಈಗ ನಿಮ್ಗೆ ವ್ಯತ್ಯಾಸ ಕಾಣ್ತಾ ಇದೆ. ಸಿಪ್ಪೆ ತೆಗೆದಿದ್ದೇನೆ. ಈ ಕಡೆ ಸಿಲ್ವರ್ ಕೋಟಿಂಗ್ ಇದೆ, ಇದಕ್ಕೆ ಕೋಟಿಂಗ್ ಇಲ್ಲ. ಎಷ್ಟು ರೆಡ್ ಆಗಿದೆ ಇದು ಅಂತ. ಒಳಗಡೆ ಒಂದು ಬೀಜ ಇರ್ತದೆ. ಇದು ಭಾಳ ಉದ್ದ ಬರ್ತದೆ ಈ ಹಣ್ಣು. ಆಮೇಲೆ ಇದು ವರ್ಷದಲ್ಲಿ ಭಾಳಷ್ಟು ದಿವಸಗಳು ಇರ್ತದೆ. ಇದು ಒಂದು ಬೆಳೆ ಆಗಿ 2ನೇ ಬೆಳೆಗೆ ಮತ್ತೆ ಬರ್ತಾ ಇದೆ, ಹೂಗಳು ಬರ್ತಾ ಇದೆ ನೋಡಿ. ನೋಡಿ, ಇದೆಲ್ಲ ಹೂವು. ಇದು ನೋಡಿ, ಇಲ್ಲಿ ಹಣ್ಣಿದೆ ನೋಡಿ, ಈ ಕಡೆ ಕಾಯಿ ಇದೆ. ಇದು ಹಕ್ಕಿಗಳು ಬಿಡ್ತಾ ಇಲ್ಲ ಅದು ಉದ್ದ ಆಗಲಿಕ್ಕೆ, ಹಾಗಾಗಿ ಅದೇನೋ ಪೆಟ್ಟಾಗಿ ಸಣ್ಣದೇ ಹಣ್ಣು ಆಗ್ತಾ ಇದೆ. ಈಗ ನಾನು ಅದನ್ನೇ ನಿಮಗೆ ತೋರಿಸೋದಕ್ಕೆ ಪ್ರಯತ್ನ ಮಾಡ್ತಾ ಇದ್ದೇನೆ ನೋಡಿ. ಇದು ಎಲೆಯ ಹಿಂಭಾಗ ಸಹ ಸಿಲ್ವರ್ ಕಲರೇ ಇರ್ತದೆ. ನಾವು ಈ ಸ್ವೀಟಿಗೆಲ್ಲ ಗೋಲ್ಡ್ ಕಲರು, ಸಿಲ್ವರ್ ಕಲರಿನ ಫಾಯಿಲ್ ಅಂಟಿಸ್ತಾರಲ್ಲ, ಅದೇ ರೀತಿ ಇದ್ರ ಮೇಲೂ ಸಹ ಒಂದು ಕೋಟಿಂಗ್ ಇರ್ತದೆ, ಸಿಲ್ವರ್ ಕೋಟಿಂಗ್ ನೋಡಿ. ಇಲ್ಲಿ ಹೂ ಬರ್ತಾ ಇದೆ. ಈಗ ಇದು ಹೂ ಬಂದಷ್ಟು ನಿಲ್ಲೋದಿಲ್ಲ, ಇದು ಭಾಳ ಕಡಿಮೆ ನಿಲ್ತದೆ. ಅಂದರೆ ಹಕ್ಕಿಗಳು ಹೂಗಳನ್ನು ಸಹ ತಿಂತದೆ, ಹಾಗಾಗಿ ಭಾಳ ಕಡಿಮೆ ಇರ್ತದೆ ನೋಡಿ. ಇಲ್ಲಿದೆ ಕಾಯಿ. ಇದು ನಿಮಗೆ ಮಾರ್ಕೆಟಿಗೆ ಬರೋದು ಬಹಳ ಕಡಿಮೆ, ಮಾರ್ಕೆಟಿಗೆ ಬರೋದೇ ಇಲ್ಲ ಅಂತ ಹೇಳ್ಬೋದು. ನೀವು ಸಹ ಇದನ್ನು ಪಾಟಲ್ಲೂ ಸಹ ಬೆಳೆಸ್ಕೊಂಡು ಬುಷಿ ರೀತಿಯಲ್ಲಿ ಮಾಡಿದರೆ 1-2 ವರ್ಷಕ್ಕೆ ಇದು ಕಾಯಿ ಬರ್ತದೆ, ನಿಮ್ಗೆ ಮನೆಗೆ ಆಗೋ ಅಷ್ಟು ಸಿಗ್ತದೆ. ಹಾಗಾಗಿ ನೀವು ಪಾಟ್ಗಳಲ್ಲೂ ಸಹ ಇದನ್ನು ಬೆಳೆಸ್ಕೋಬೋದು. ಮೇಲ್ಗಡೆಗೆಲ್ಲ ಇದೆ ನೋಡಿ ಕಾಯಿಗಳು ನೋಡಿ. ಈ ಕಡೆ ಬಂಚಲ್ಲೂ ನಿಮಗೆ ಚಿಕ್ಕ ಕಾಯಿಗಳಿದೆ. ಇಲ್ಲಿ ತೋರಿಸ್ಲಿಕ್ಕೆ ನಾನು ಪ್ರಯತ್ನ ಪಡ್ತಾ ಇದ್ದೇನೆ ನೋಡಿ. ಇಲ್ಲಿ ಚಿಕ್ಕ ಕಾಯಿಗಳಿದೆ ನೋಡಿ. ಇಲ್ಲಿ ದೊಡ್ಡ ಕಾಯಿಗಳಿದೆ. ಮೇಲ್ಗಡೆ ಹಣ್ಣುಗಳು ಇನ್ನೂ ಭಾಳಷ್ಟಿದೆ. ಹಕ್ಕಿಗಳನ್ನು ಆಮೇಲೆ ಕ್ಯಾಸ್ಗಳನ್ನು ಓಡಿಸಿ ನಿಮಗೆ ಇದನ್ನು ರಕ್ಷಣೆ ಮಾಡಿ ನಿಮಗೆ ಈ ವಿಡಿಯೋವನ್ನು ಮಾಡ್ತಾ ಇದ್ದೇನೆ ನಾನು. ಇಲ್ಲದೆ ಹೋದರೆ ನಾನೀಗ 2 ವರ್ಷದಿಂದ ಮಾಡಬೇಕು ಪ್ರಯತ್ನಪಟ್ಟು ಇಷ್ಟು ದಿವಸದವರೆಗೂ ಇದನ್ನು ಮಾಡಲಿಕ್ಕೆ ಆಗಲಿಲ್ಲ. ಈಗ ಮಾಡ್ತಾ ಇದ್ದೇನೆ. ಈಗ ನೋಡಿ, ಈ ಹಣ್ಣನ್ನು ಕೊಯ್ತಾ ಇದ್ದೇನೆ. ಈಗ ಎಷ್ಟು ದಪ್ಪ ಆಗಿದೆ ಹಣ್ಣು ಅಂತ. ಉದ್ದ ಬರಲಿಲ್ಲ ಜಾಸ್ತಿ. ಈ ಕಳಸರ್ತಿ ಸುಮಾರು 3 ಇಂಚುವರೆಗೆ ಇದರ ಹಣ್ಣುಗಳು ಬಂದಿತ್ತು. ಇಷ್ಟು ದಪ್ಪ ಬರೋದಿಲ್ಲ, ಸ್ವಲ್ಪ ತೆಳು ಬರ್ತದೆ, 3 ಇಂಚುವರೆಗೆ ಬರ್ತದೆ. ಇದು ನಮ್ಮಲ್ಲೂ ಕಾಡುಗಳಲ್ಲಿದೆ, ಆದರೆ ಸ್ವೀಟ್ ಇರೋದಿಲ್ಲ, ಹುಳಿ ಇರ್ತದೆ. ನಿಮಗೆ ತಿಂದರೆ ಬಾಯೆಲ್ಲ ಒಂಥರ ಕೊರಿತದೆ. ಅದನ್ನು ಸಹ ನಾನು ಗಿಡಗಳನ್ನು ಮಾಡಿದ್ದೇನೆ. ಆ ಗಿಡದಲ್ಲಿ ಮುಳ್ಳಿರ್ತದೆ, ಈ ಗಿಡದಲ್ಲಿ ಮುಳ್ಳಿಲ್ಲ.
ಆ ಗಿಡದಲ್ಲಿ ದೂರ ದೂರಕ್ಕೆ ಮುಳ್ಳಿರ್ತದೆ ಅದರಲ್ಲಿ, ಆದರೆ ಈ ಬಳ್ಳಿಯಲ್ಲಿ ಮುಳ್ಳಿಲ್ಲ. ಅದೇ ಇದ್ರ ವಿಶೇಷ. ನೋಡಿ, ಇದರಲ್ಲಿ ಕಾಯಿಗೆ ಎಲ್ಲವೂ ಇದೆ. ಇದೇ ಒಂದು ವಿಶೇಷ. ಅಂದರೆ ಒಂದು ಕಡೆ ಕಾಯಿ, ಹೂವು, ಹಣ್ಣು ಎಲ್ಲವೂ ತೋರಿಸ್ತದೆ ನಿಮಗೆ. ಅದೇ ಇದರ ವಿಶೇಷತೆ. ನಮ್ಮಲ್ಲಿ ಇದು ಈ ರೀತಿ ಆಗೋದಿಲ್ಲ. ಒಂದು ಸರಿ ಮುಗಿದ್ರೆ ಮುಗೀತದೆ ಹಣ್ಣು. ನೋಡಿ, ಇದು ಹಣ್ಣು, ಇದು ಕಾಯಿ ಇದೆ, ಇಲ್ಲಿ ಹೂವಿದೆ, ಎಲ್ಲದೂ ತೋರಿಸ್ತಾ ಇದ್ದಾನೆ ನಿಮಗೆ ಒಂದೇ ಬಳ್ಳಿಯಲ್ಲಿ. ಆಮೇಲೆ ಇದು ನೋಡಿ, ತಿನ್ಬೋದು ಆರಾಮಾಗಿ. ಚೆನ್ನಾಗಿದೆ ಹಣ್ಣು. ಇದ್ರ ಗಿಡಗಳು ಸಹ ನನ್ನ ಹತ್ರ ಲಭ್ಯ ಇರ್ತದೆ. ನೀವು ಮುಂಚಿತವಾಗಿ ಹೇಳಬೇಕಾದ್ರೆ ಗಿಡಗಳನ್ನು ತಗೋಬೋದು. ಇದರಲ್ಲಿ ನಮ್ಮಲ್ಲಿ ಲೋಕಲ್ ತಳಿಯ ಹಣ್ಣಿನ ಗಿಡಗಳು ಇದೆ, ಹುಳಿ ಹಣ್ಣು. ಸ್ವೀಟ್ ವೆರೈಟಿನೂ ಇದೆ, 2 ಜಾತಿನೂ ನನ್ನ ಹತ್ರ ಇದೆ. ಇನ್ನು ಮುಂದಿನ ದಿನಗಳಲ್ಲಿ ಬೇರೆ ಬೇರೆ ಜಾತಿಯ ಹಣ್ಣುಗಳನ್ನು ತೋರಿಸ್ಲಿಕ್ಕೆ ಪ್ರಯತ್ನ ಪಡ್ತಾ ಇದ್ದೇನೆ. ಇಲ್ಲಿಯವರೆಗೆ ನೋಡಿದಂಥ ತಮಗೆಲ್ಲರಿಗೂ ಧನ್ಯವಾದಗಳು. ಮತ್ತು ಮುಂದಿನ ಒಂದು ಹಣ್ಣಿನೊಂದಿಗೆ ಭೇಟಿಯಾಗೋಣ. ನಮಸ್ಕಾರ. ಯಾವ್ದ್ರದ್ದ?